ಕೇಳಿ ಕಿಡಿಕೆಡಿಗೆದರಿ ತನು ರೋಮಾಳಿ ತಳಿತುದು ರೋಷವಃ ನಿಜ್ವಾಲೆ ಝಳಪಿಸಿ ಜಡಿದವರುಣ ಛವಿಯ ಲಕ್ಷಿಗಳು ಸೂಳುರಿಯ ನೆಡುಸುಯಿಲ ಕಬ್ಬೊಗೆ ಜಾಳಿಗೆಯಲೇ ಕಾವಳಿಯ ಮುಕ್ತಾಳಿ ಕಂದಿತು ಖತಿಯ ಮೊನೆಯಲಿ ಮಸಗಿದನು ಭೀಮ ಸೆರಗ ಸಂವರಿಸಿದನು ಮಕುಟವನು ರುಗದಂತಿರೆ ಮುರುಹಿ ಸಚಿವಂಗರುಹಿದನು ಸನ್ನೆಯಲಿ ಸಮರಕ್ಕೆ ಚಾಪ ಮಾರ್ಗಣವ ಹೊರಗೆ ಸಂವರಿಸಿರಲಿ ದಳ ಕೈ ಮರೆಯಬೇಡ ಸುನೀತನನು ನಾವು ತರುವಿನಿಂದ ಕ್ಷಣದಲೊದಗುವುದೆಂದು ಸೂಚಿಸಿದ ಪವನತನಯನ ಖತಿಯ ಝಾಡಿಯ ಹವಣ ಕಂಡರು ಮಸಗಿದರು ಯಾದವರ ಪಡೆಯಲಿ ಸಾಂಬ ಸಾತ್ಯಕಿ ಕಾಮಕೃತವರ್ಮ ತವಗೆ ಪಾಂಚಾಲ ಕೇಕಯ ನಿವಹ ಪಾಂಡವ ಸುತರು ಮೊದಲಾದವ ಗಡೆಯರನು ವಾಗೆ ಗಜಬಜವಾಯ್ತು ನಿಮಿಷದಲ್ಲಿ ಸೆಳೆದಡಾಯುಧವುತ್ತರೀಯವನಿಳುಹಿ ಮುಂಗೈಯಲಿ ವೃಕೋದರ ಮೊಳಗುವನುವನು ಕಂಡು ಧಿಮ್ಮನೆ ಭೀಷ್ಮ ನಡಹಾಯ್ದು ಸೆಳೆದುಕೊಂಡನು ಖಡುಗವನು ಭುಜ ಒಳೆಯದಿಂದ ಉಚಿದನು ತೋಟಿಯ ತೊಳಸುಗರ ಹೊಯ್ದೊಯ್ಯನುತ ಗರ್ಜಿಸಿದನ ಭೀಷ್ಮ ನೆರಹಿದಿರಿ ಚತುರಾಬ್ಧಿ ವಳೆಯದ ಧರಣಿ ಪಾಲ ಸಮುದ್ರವನು ಕಾಹುರವ ಮಾಡಿದರ ಕಟ ಕೆಡದಿ ರಾಜಸೂಯ ಮಖ ಧರಧುರದ ದುರ್ವ್ಯಸನಿಗಳ ನಿಟ್ಟೊರಸಿತೆಗೆ ನಿನ್ನವರ ನೆನೆನುತು ಉಬ್ಬರವ ಮಾಣಿಸಿ ಹೂಣಿಗರ ಹೊಯ್ಸಿದನು ಕಲಿ ಭೀಷ್ಮ ಶಿಶುಪಾಲನ ಮಾತುಗಳನ್ನು ಕೇಳಿ ಭೀಮನ ಕೂದಲುಗಳು ನಿಮಿರಿ ನಿಂತವು. ರೋಷಾಗ್ನಿಯ ಜ್ವಾಲೆಯು ಏಳಲು ಕಣ್ಣುಗಳಲ್ಲಿ ಕೆಂಪು ಛಾಯೆ ಕಾಣಿಸಿಕೊಂಡಿತ್ತು. ಮತ್ತೆ ಮತ್ತೆ ನಿಟ್ಟುಸಿರು ಹೊರಬಂದಿತ್ತು. ಆ ಉರಿಗೆ ಭೀಮನು ಧರಿಸಿದ್ದ ಏಕಾವಳಿಯ ಮುತ್ತುಗಳು ಕಪ್ಪಾದವು. ಭೀಮನು ಉತ್ತರೀಯದ ಸೆರಗನ್ನು ಸರಿಪಡಿಸಿಕೊಂಡು ಕಿರೀಟವು ಭಾಗದಂತೆ ಸರಿಯಾಗಿಟ್ಟುಕೊಂಡು ತನ್ನ ಸಚಿವನಿಗೆ ಸನ್ನೆ ಮಾಡಿ ಬಿಲ್ಲು ಬಾಣಗಳನ್ನು ತರಲು ಹೇಳಿದನು. ಸೈನ್ಯವು ಹೊರಗೆ ಸಿದ್ಧವಾಗಿರಲಿ, ನಾನು ಶಿಶುಪಾಲನನ್ನು ತರುಬಿದೊಡನೆ ಸಹಾಯಕ್ಕೆ ಬರಲಿ ಎಂದು ಸೂಚಿಸಿದನು. ಭೀಮನ ಕೋಪದ ಜೋರನ್ನು ಕಂಡು ಯಾದವ ಸೈನ್ಯದಲ್ಲಿ ಸಾಂಬ, ಸಾತ್ಯಕಿ, ಪ್ರದ್ಯುಮ್ನ, ಕೃತವರ್ಮ ಮೊದಲಾದವರು, ಪಾಂಚಾಲರು, ಕೇಕಯರು, ಉಪಪಾಂಡವರು ಮೊದಲಾದ ವೀರರೆಲ್ಲರೂ ಯುದ್ಧ ಸನ್ನದ್ಧರಾದರು. ಭಾರೀ ಸದ್ದು ಆ ಸ್ಥಾನವನ್ನು ತುಂಬಿತು. ಉತ್ತರೀಯವನ್ನು ಕೆಳಗೆ ಕಟ್ಟಿ ಖಡ್ಗವನ್ನೆಳೆದು ವೃಕೋದರನು ಘರ್ಜಿಸುವುದನ್ನು ಕಂಡು ಭೀಷ್ಮನು ಅಡ್ಡ ಬಂದನು. ಭೀಮನ ಕೈಯಲ್ಲಿದ್ದ ಕತ್ತಿಯನ್ನು ತನ್ನ ಕೈಗೆಳೆದುಕೊಂಡು ಭೀಮನನ್ನು ಎರಡೂ ಕೈಗಳಿಂದ ಅವುಚಿ ಯುದ್ಧಕ್ಕೆ ಕಾಲ್ಕೆರೆಯುವವರನ್ನು ಹೊಯ್ಯಿರಿ ಎಂದು ಘರ್ಜಿಸಿದನು. 4 ಸಮುದ್ರಗಳ ಸೀಮೆಯೊಳಗಿರುವ ರಾಜರನ್ನೆಲ್ಲ ಸೇರಿಸಿದ್ದೀರಿ. ಈಗ ದುಡುಕಿದರೆ ರಾಜಸೂಯ ಯಾಗವೇ ಕೆಟ್ಟು ಹೋಗುವುದಿಲ್ಲವೇ? ಯುದ್ಧ ಕುತೂಹಲದ ದುರ್ವ್ಯಸನವುಳ್ಳ ನಿನ್ನವರನ್ನು ಹಿಂದಕ್ಕೆ ಕರೆ ಎಂದು ಯುದ್ಧ ಸನ್ನದ್ಧರಾದವರನ್ನು ಭೀಷ್ಮನು ಹೊಯ್ಯಿಸಿ ಹಿಂದಕ್ಕೆ ಕಳಿಸಿದನು.